ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಕ್ರಮವಾಗಿ ದನಗಳನ್ನು ಕಳ್ಳಸಾಗಣೆ ಮಾಡುತ್ತಿದ್ದ ಮಲಯಾಳಿ ಯುವಕ ಪುತ್ತೂರು ಪೊಲೀಸರ ವಶಕ್ಕೆ. ಕೇರಳ ಕರ್ನಾಟಕ ಗಡಿಯಲ್ಲಿರುವ ಈಶ್ವರಮಂಗಲದಲ್ಲಿ ಘಟನೆ. ಕಾಸರಗೋಡಿನ ಪ್ರಿಯ ಶಿಕ್ಷಕ ಪ್ರೊಫೆಸರ್ ವಿ ಗೋಪಿನಾಥನ್ ಇನ್ನಿಲ್ಲ. ಮಲಪುರಂನ ನಿಲಂಬೂರಿನಲ್ಲಿ ಹೃದಯಾಘಾತದಿಂದ ನಿಧನ. ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಪ್ರತಿಯೊಂದು ಸ್ಥಳೀಯ ಸಹಕಾರಿ ಸಂಸ್ಥೆಗಳು ಮುಂಚೂಣಿಯಲ್ಲಿವೆ. ಶಾಸಕ CH ಕುಂಜಾಂಬು ಹೇಳಿಕೆ. ಮುಸ್ಲಿಂ ಲೀಗ್ ಮೊಗ್ರಾಲು ಪುತ್ತೂರು ಪಂಚಾಯತ್ ಕಮಿಟಿ ಆಶ್ರಯದಲ್ಲಿ ಗ್ರಾಮ ಸಂದೇಶ ಯಾತ್ರೆ. ಮುಸ್ಲಿಂ ಲೀಗ್ ಜಿಲ್ಲಾಧ್ಯಕ್ಷ ಕಲ್ಲಟ್ರ ಮಾಹಿನ್ ಹಾಜಿ ಅವರಿಂದ ಉದ್ಘಾಟನೆ. ಮಂಜೇಶ್ವರದಲ್ಲಿ ಆಟೋ ನಿಲ್ದಾಣವನ್ನು ತೆಗೆದುಹಾಕಲು ಮಾಡಿದ ಪ್ರಯತ್ನ. ಆಟೋ ಚಾಲಕರು ಹಾಗೂ ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ. ವಾರ್ತೆಗಳು ವಿವರವಾಗಿ. ಅಕ್ರಮವಾಗಿ ದನಗಳನ್ನು ಕಳ್ಳಸಾಗಣೆ ಮಾಡುತ್ತಿದ್ದ ಮಲಯಾಳಿಯನ್ನು ಪುತ್ತೂರು ಪೊಲೀಸರು ಗುಂಡು ಹಾರಿಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೇರಳ ಕರ್ನಾಟಕ ಗಡಿಯಲ್ಲಿರುವ ಈಶ್ವರಮಂಗಲದಲ್ಲಿ ಈ ಘಟನೆ ನಡೆದಿದೆ. ಕಾಸರಗೋಡು ನಿವಾಸಿ ಲಾರಿ ಚಾಲಕ ಅಬ್ದುಲ್ಲಾ ಖಾಲಿಗೆ ಗುಂಡು ಹಾರಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಈಶ್ವರಮಂಗಲದಲ್ಲಾಗಿದೆ ಈ ಘಟನೆ ನಡೆದಿರುವುದು. ಅಕ್ರಮವಾಗಿ ದನಗಳನ್ನು ಕಳ್ಳಸಾಗಣೆ ಮಾಡುತ್ತಿದ್ದ ಆರೋಪದ ಮೇಲೆ ಪುತ್ತೂರು ರೂರಲ್ ಪೊಲೀಸರು ಮಲಯಾಳಿ ಲಾರಿ ಚಾಲಕನ ಮೇಲೆ ಗುಂಡು ಹಾರಿಸಿದ್ದಾರೆ. ಸಿಗ್ನಲ್ ನೀಡಿದರೂ ಲಾರಿಯನ್ನು ನಿಲ್ಲಿಸದ ಕಾರಣ ಪೊಲೀಸರು 10 ಕಿಲೋಮೀಟರ್ ದೂರ ಲಾರಿಯನ್ನು ಬೆನ್ನಟ್ಟಿ ಗುಂಡು ಹಾರಿಸಿದ್ದಾರೆ. ಗಾಯಗೊಂಡ ಚಾಲಕ ಕಾಸರಗೋಡು ನಿವಾಸಿ ಅಬ್ದುಲ್ಲಾನನ್ನು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆತನ ಕಾಲಿಗೆ ಗುಂಡು ತಗುಲಿದೆ. ಜೊತೆಗಿದ್ದ ವ್ಯಕ್ತಿ ಪರಾರಿಯಾಗಿದ್ದಾನೆ. ಇವತ್ತು ಬೆಳಗ್ಗೆ ಕಾಲಿಗೆ ಗುಂಡೆ ಇಟ್ಟು ಮಾಡಿಕೊಂಡ ಆರೋಪಿದ್ದು ಹೆಸರು ಅಬ್ದುಲ್ಲಾ, 40 ವಯಸ್ಸು. ಅವನು ಕಾಸರಗೋಡು ಜಿಲ್ಲೆನವನು ಎಂದು ಗೊತ್ತಾಗಿದೆ. ಈ ಹಿಂದೆನೂ ಬಳ್ಳಾರಿ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 33/25ನಲ್ಲಿ ಜುಲೈ ತಿಂಗಳಿನಲ್ಲಿ ಆಗಿರೋ ಕೇಸ್ನಲ್ಲಿನೂ ಅವನು ಆರೋಪಿ ಇದ್ದಾನೆ. ಅವನು ಅರೆಸ್ಟ್ ಆಗಿ ಮತ್ತೆ ಜುಡಿಷಿಯಲ್ ಕಸ್ಟಡಿಗೆ ಹೋಗಿ ವಾಪಸ್ ಬಂದು ಮತ್ತೆ ಈ ಕೃತ್ಯವನ್ನು ಮಾಡಿರೋದು ಪ್ರಥಮ ಹಂತದಲ್ಲಿ ಕಂಡು ಬಂದಿದೆ. ಮತ್ತು ಇದು ನಿನ್ನೆ ನೈಟು ಇದು ಹಾಸನ್ ಕಡೆಯಿಂದ ಈ ಜಾನುವಾರುಗಳನ್ನು ಕರ್ಕೊಂಡು ಬಂದಿರೋದು ನಮಗೆ ಪ್ರಥಮ ಮಾಹಿತಿನಲ್ಲಿ ಕಂಡು ಬಂದಿದೆಯೇ. ಮುಂದೆ ಅವನು ಡಿಸ್ಚಾರ್ಜ್ ಆದ ಮೇಲೆ ಮತ್ತೆ ಇನ್ನೊಂದು ಆರೋಪಿಯನ್ನು ಪತ್ತೆ ಮಾಡಿ ಡೀಟೇಲ್ ಇನ್ವೆಸ್ಟಿಗೇಷನನ್ನು ಮಾಡಲಾಗುವುದು. ವೇಗವಾಗಿ ಬಂದ ಲಾರಿ ಪೊಲೀಸ್ ಜೀಪಿಗೂ ಡಿಕ್ಕಿ ಹೊಡೆದಿದೆ. ಕರ್ನಾಟಕದಿಂದ ಕೇರಳಕ್ಕೆ ಸುಮಾರು 10 ದನಗಳನ್ನು ಈತ ಕಳ್ಳಸಾಗಣೆ ಮಾಡುತ್ತಿದ್ದ. ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ ಅಬ್ದುಲ್ಲಾ ವಿರುದ್ಧ ಈಗಾಗಲೇ ಗೋಹತ್ಯೆ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ನ್ಯೂಸ್ ಬ್ಯೂರೋ, ಮಂಗಳೂರು. ಕಾಸರಗೋಡಿನ ಪ್ರಿಯ ಶಿಕ್ಷಕ ಪ್ರೊಫೆಸರ್ ವಿ ಗೋಪಿನಾಥನ್ ನಿಧನರಾದರು. ಕಾಸರಗೋಡು ಸರ್ಕಾರಿ ಕಾಲೇಜಿನ ಮಾಜಿ ಪ್ರಾಧ್ಯಾಪಕ ಹಾಗೂ ಪ್ರಾಂಶುಪಾಲರಾಗಿದ್ದ ಗೋಪಿನಾಥನ್ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದರು. ಅಧ್ಯಯನ ಪ್ರವಾಸದ ಸಮಯದಲ್ಲಿ ಮಲಪ್ಪುರಂನ ನಿಲಂಬೂರಿನಲ್ಲಿ ನಿಧನರಾದರು. ಯಾವಾಗಲೂ ನಗುತ್ತಲೇ ಕಾಣುತ್ತಿದ್ದವರು, ಪ್ರೀತಿಯ ವರ್ತನೆ, ವಿನಮ್ರ ವ್ಯಕ್ತಿತ್ವ, ಒಮ್ಮೆ ಮಾತ್ರ ಮಾತನಾಡಿದರೂ ಹೃದಯ ಗೆಲ್ಲುವ ಸಾಮರ್ಥ್ಯ. ಕಾಸರಗೋಡಿನ ಪ್ರಿಯ ಶಿಕ್ಷಕ ಪ್ರೊಫೆಸರ್ ವಿ ಗೋಪಿನಾಥನ್ ಅವರನ್ನು ಇತರರಿಗಿಂತ ಭಿನ್ನವಾಗಿಸಿತು. ಸೇವೆಯಿಂದ ನಿವೃತ್ತರಾದ ನಂತರವೂ ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಕ್ರಿಯರಾಗಿದ್ದ ಪ್ರೊಫೆಸರ್ ವಿ ಗೋಪಿನಾಥನ್ ಕಾಸರಗೋಡಿನ ಬಗ್ಗೆ ಬಹಳ ಪ್ರೀತಿ ಹೊಂದಿದ್ದರು ಹಾಗೂ ಕಾಸರಗೋಡಿಗಾಗಿ ಅನೇಕ ಪ್ರಗತಿಪರ ಕಾರ್ಯಚಟುವಟಿಕೆಗಳನ್ನು ಮಾಡಿದ್ದಾರೆ. ಅಕ್ಟೋಬರ್ 21ರಂದು ಮಲಪ್ಪುರಂ ಜಿಲ್ಲೆಯಲ್ಲಿ ಪ್ರಾರಂಭವಾದ ಅಧ್ಯಯನ ಪ್ರವಾಸದ ಸಮಯದಲ್ಲಿ ನಿಲಂಬೂರು ತಲುಪಿದಾಗ ಮಧ್ಯರಾತ್ರಿಯ ಸುಮಾರಿಗೆ ಹೃದಯಾಘಾತದಿಂದ ಕುಸಿದು ಬಿದ್ದರು ಎಂದು ಸಹೋದ್ಯೋಗಿಗಳು ತಿಳಿಸಿದ್ದಾರೆ. ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾದರೂ ಪ್ರಾಣ ಉಳಿಸಲು ಸಾಧ್ಯವಾಗಲಿಲ್ಲ. ಕಾಸರಗೋಡು ಕೇಂದ್ರವಾಗಿ ಕಾರ್ಯನಿರ್ವಹಿಸುವ ಟ್ರಾವೆಲ್ ಮಾರ್ಟ್ ಕ್ಲಬ್ ಸದಸ್ಯರೊಂದಿಗೆ ಅಧ್ಯಯನ ಪ್ರವಾಸಕ್ಕಾಗಿ ನಿಲಂಬೂರಿಗೆ ಬಂದಿದ್ದರು. ಬುಧವಾರ ಬೆಳಗ್ಗೆ ಶವವನ್ನು ಹೊತ್ತ ಆಂಬ್ಯುಲೆನ್ಸ್ ನಿಲಂಬೂರಿನಿಂದ ಹೊರಟಿತು. ಮಧ್ಯಾಹ್ನ ವಿದ್ಯಾನಗರದ ಚಿನ್ಮಯ ಕಾಲೋನಿಯಲ್ಲಿರುವ ಅವರ ಮನೆಗೆ ಕರೆದೊಯ್ಯಲಾಗುವುದು. ಅಂತ್ಯಕ್ರಿಯೆಯ ವ್ಯವಸ್ಥೆಯನ್ನು ಬಳಿಕ ನಿರ್ಧರಿಸಲಾಗುವುದು ಎಂದು ಸಂಬಂಧಪಟ್ಟವರು ತಿಳಿಸಿದ್ದಾರೆ. ಸೌಮ್ಯ ಸ್ವಭಾವದ ಹಾಗೂ ದೊಡ್ಡ ಸ್ನೇಹಿತರ ವಲಯವನ್ನು ಹೊಂದಿದ್ದ ಶಿಕ್ಷಕನ ಹಠಾತ್ ನಿಧನವು ಇಡೀ ಕಾಸರಗೋಡನ್ನು ದುಃಖದಲ್ಲಿ ಮುಳುಗಿಸಿದೆ. ಪ್ರೊಫೆಸರ್ ವಿ ಗೋಪಿನಾಥನ್ ಕಾಸರಗೋಡು ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಉತ್ತರ ವಲಯ ಕಾಲೇಜು ನಿರ್ದೇಶಕರಾದಂತಹ ಅಧಿಕೃತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದರು. ಕಾಸರಗೋಡಿನ ಪ್ರಗತಿಪರ ಚಟುವಟಿಕೆಗಳಿಗೆ ಸಂಬಂಧಿಸಿದ ಅನೇಕ ಸಂಸ್ಥೆಗಳು, ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಸಂಸ್ಥೆಗಳು, ಆ ಕಾಲದ ಸಾಹಿತ್ಯ ಗುಂಪುಗಳು ಹಾಗೂ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ವಿ ಗೋಪಿನಾಥನ್ ಅಪಾರ ಶಿಷ್ಯ ವೃಂದವನ್ನು ಹೊಂದಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಪ್ರತಿಯೊಂದು ಸ್ಥಳೀಯ ಸರ್ಕಾರಿ ಸಂಸ್ಥೆಗಳು ಮುಂಚೂಣಿಯಲ್ಲಿವೆ ಎಂದು ಶಾಸಕ CH ಕುಂಜಾಂಬು ಹೇಳಿದರು. ಉದುಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಸಮ್ಮೇಳನವನ್ನು ಉದ್ಘಾಟಿಸಿದ ಬಳಿಕ ಅವರು ಮಾತನಾಡಿದರು. ಹಣದಿಂದ ಹಾಗೂ ಅಧಿಕಾರದಿಂದ ಅಭಿವೃದ್ಧಿ ಕಾರ್ಯಗಳಲ್ಲಿ ಪ್ರತಿಯೊಂದು ಸ್ಥಳೀಯ ಸರ್ಕಾರಿ ಸಂಸ್ಥೆಗಳು ಮುಂಚೂಣಿಯಲ್ಲಿದೆ ಎಂದು ಶಾಸಕ CH ಕುಂಜಾಂಬು ಹೇಳಿದರು. ಉದುಮ ಗ್ರಾಮ ಪಂಚಾಯತ್ ವಿಕಸನ ಸದಸ್ಯ ಉದ್ಘಾಟಿಸಿದ ಬಳಿಕ ಅವರು ಮಾತನಾಡುತ್ತಿದ್ದರು. ആ മുന്നേറ്റം ആരോഗ്യ രംഗത്ത് നല്ല നിലയിലുണ്ട്.
അപ്പോൾ ആരോഗ്യ മേഖലയിൽ നമ്മുടെ നിക്ഷേപങ്ങൾ വർദ്ധിക്കുന്നുണ്ട്, സൗജന്യ ചികിത്സ ഉണ്ടെന്ന്. ഇപ്പോൾ കാത്ത് ലാബ് മുമ്പ് എവിടെയാണ് സ്വകാര്യ മേഖലയ്ക്ക് പോകണം, ഒന്ന് ഹാർട്ട് പരിശോധിച്ച് ബ്ലോക്ക് നീക്കാൻ ആൻജിയോപ്ലാസ്റ്റോ ആൻജിയോഗ്രാമോ ചെയ്യണമെങ്കിൽ സ്വകാര്യ ആശുപത്രിയിലാണെങ്കിൽ ഇപ്പോൾ അത് സർക്കാർ ആശുപത്രി കാത്ത് ലാബുകൾ ആരംഭിച്ചു. ജില്ലാ ആശുപത്രിയിൽ ആയിരക്കണക്കിന് ആളുകളെ രക്ഷപ്പെടുത്തിയല്ലോ നമ്മുടെ ജില്ലാ ആശുപത്രിയിൽ. അവയവ മാറ്റം, കിഡ്നി, അതുപോലെ തന്നെ ലിവർ തുടങ്ങിയ അവയവ മാറ്റങ്ങൾ മുമ്പ് ഇവിടെ സ്വകാര്യ ആശുപത്രിയിൽ എത്ര പണം പോകണം, സമ്പന്നൻ മാത്രം ചെയ്ത കാര്യങ്ങളാണ് ഇപ്പോൾ സർക്കാർ സൗജന്യമായി ഈ അവയവ മാറ്റം നടത്തുന്നത് കേരളത്തിൽ. അതുകൊണ്ടാണ് കർണാടകയിലെ ആരോഗ്യമന്ത്രി കഴിഞ്ഞ ദിവസം കാസർഗോഡ് വന്നപ്പോൾ എൻ്റെ തൊട്ടടുത്താണ് അദ്ദേഹം വരുന്നത്, ആ ഹോസ്പിറ്റൽ മിംസിൻ്റെ ഉദ്ഘാടനത്തിന്. അദ്ദേഹം പ്രസംഗിക്കുമ്പോൾ പറഞ്ഞല്ലോ, ಸಂಪನ್ಮೂಲ ವ್ಯಕ್ತಿ ಸುಭಾಷ್ ಅಭಿವೃದ್ಧಿಯ ಕುರಿತು ಮಾತನಾಡಿದರು. ರಾಜ್ಯ ಸರ್ಕಾರದ ಅಭಿವೃದ್ಧಿ ಸಾಧನೆಗಳನ್ನು ಒಳಗೊಂಡ ಮಾಹಿತಿ ಹಾಗೂ ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ತಯಾರಿಸಿದ ವಿಡಿಯೋವನ್ನು ಪ್ರದರ್ಶಿಸಲಾಯಿತು. ಜೊತೆಗೆ ಪಂಚಾಯತ್ನ ಅಭಿವೃದ್ಧಿ ಸಾಧನೆಗಳನ್ನು ಒಳಗೊಂಡ ವಿಡಿಯೋವನ್ನು ಪ್ರದರ್ಶಿಸಲಾಯಿತು. ಕಾರ್ಯದರ್ಶಿ ಆದಿತ್ಯನ್ ಎ ಪಂಚಾಯತ್ನ ಅಭಿವೃದ್ಧಿ ಚಟುವಟಿಕೆಗಳ ವರದಿಯನ್ನು ಮಂಡಿಸಿದರು. ಕಾರ್ಯಕ್ರಮದಲ್ಲಿ ಜೀವವೈವಿಧ್ಯ ನಿರ್ವಹಣಾ ಕ್ರಿಯಾ ಯೋಜನೆಯ ಕುರಿತಾದ ಪುಸ್ತಕವನ್ನು ಕೇರಳ ಜೀವವೈವಿಧ್ಯ ಮಂಡಳಿಯ ಕಾರ್ಯದರ್ಶಿ ಡಾಕ್ಟರ್ ವಿ ಬಾಲಕೃಷ್ಣನ್ ಬಿಡುಗಡೆ ಮಾಡಿದರು. ಜಿಲ್ಲೆಯಲ್ಲಿ ಪುಸ್ತಕ ಬಿಡುಗಡೆ ಮಾಡಿದ ಮೊದಲ ಪಂಚಾಯತ್ ಉದುಮ ಎಂದು ಗುರುತಿಸಲ್ಪಟ್ಟಿತು. ಹರಿತ ಕೇರಳ ಮಿಷನ್ನ ಅತ್ಯುತ್ತಮ ಪರಿಸರ ಕಾರ್ಯಕರ್ತ ಪ್ರಶಸ್ತಿಯನ್ನು ಗೆದ್ದ ಬಿಎಂಸಿ ಸಂಯೋಜಕ ಮುಕುಂದನ್ ಮಾಸ್ಟರ್ ಅವರನ್ನು ಸನ್ಮಾನಿಸಲಾಯಿತು. ಉದುಮ ಗ್ರಾಮ ಪಂಚಾಯತ್ನ ಸಮಗ್ರ ಅಭಿವೃದ್ಧಿಗಾಗಿ ನವೀನ ವಿಚಾರಗಳನ್ನು ಗುರಿಯಾಗಿಟ್ಟುಕೊಂಡು ನಡೆದ ಚರ್ಚೆಯನ್ನು ನವಕೇರಳ ಕ್ರಿಯಾ ಯೋಜನೆಯ ಜಿಲ್ಲಾ ಸಂಯೋಜಕ ಕೆ ಬಾಲಕೃಷ್ಣ ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಉದುಮ. ಮುಸ್ಲಿಂ ಲೀಗ್ ಮೊಗ್ರಾಲು ಪುತ್ತೂರು ಪಂಚಾಯತ್ ಕಮಿಟಿ ಆಶ್ರಯದಲ್ಲಿ ಗ್ರಾಮ ಸಂದೇಶ ಯಾತ್ರೆ ನಡೆಯಿತು. ಮುಸ್ಲಿಂ ಲೀಗ್ ಜಿಲ್ಲಾಧ್ಯಕ್ಷ ಕಲ್ಲಟ್ರ ಮಾಹಿನ್ ಹಾಜಿ ಉದ್ಘಾಟಿಸಿದರು. ರಾಜಕೀಯ ಅಭಿವೃದ್ಧಿ ಹಾಗೂ ಜಾತ್ಯತೀತತೆ ಎಂಬ ವಿಷಯದ ಕುರಿತು ಮುಸ್ಲಿಂ ಲೀಗ್ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಕಮಿಟಿ ಆಶ್ರಯದಲ್ಲಿ ಗ್ರಾಮ ಸಂದೇಶ ಯಾತ್ರೆ ನಡೆಯಿತು. ಏರಿಯಾಲ್ನಿಂದ ಪ್ರಾರಂಭವಾದ ಯಾತ್ರೆಯನ್ನು ಮುಸ್ಲಿಂ ಲೀಗ್ ಜಿಲ್ಲಾಧ್ಯಕ್ಷ ಕಲ್ಲಟ್ರ ಮಾಹಿನ್ ಹಾಜಿ, ಯಾತ್ರಾ ನಾಯಕ ಅನ್ವರ್ ಚೇರಂಗೈ ಅವರಿಗೆ ಧ್ವಜ ಹಸ್ತಾಂತರಿಸುವ ಮೂಲಕ ಉದ್ಘಾಟಿಸಿದರು. ಮುಸ್ಲಿಂ ಲೀಗ್ ಪಂಚಾಯತ್ ಉಪಾಧ್ಯಕ್ಷ ಎಕೆ ಶಫಿ ಯಾತ್ರೆಯ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷ ಮೊಹಮ್ಮದ್ ಕುನಿಲ್ ಸ್ವಾಗತಿಸಿದರು. ಯಾತ್ರಾ ನಾಯಕನಾಗಿ ಮುಸ್ಲಿಂ ಲೀಗ್ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿ ಅಧ್ಯಕ್ಷ ಅನ್ವರ್ ಜಯರಂಗೈ, ಉಪಾಧ್ಯಕ್ಷರಾಗಿ ಪ್ರಧಾನ ಕಾರ್ಯದರ್ಶಿ ಸಿದ್ದಿಕ್ ಬೇಕಲ್ ಹಾಗೂ ನಿರ್ದೇಶಕರಾಗಿ ಕೋಶಾಧಿಕಾರಿ ಪಿಎಂ ಕಬೀರ್ ನೇತೃತ್ವದಲ್ಲಿ ನಡೆದ ಯಾತ್ರೆಯನ್ನು ಪಂಚಾಯತ್ನ ವಿವಿಧ ಕೇಂದ್ರಗಳಲ್ಲಿ ಸ್ವಾಗತಿಸಲಾಯಿತು. ഒറ്റക്ക് മത്സരിച്ച് വിജയിച്ചിരുന്ന മുഗൾ പുത്തൂർ പഞ്ചായത്തിന് ഇപ്രാവശ്യം 15 പഞ്ചായത്തുകൾ 15 വാർഡുകൾ നമുക്ക് കുറിച്ചെടുക്കാൻ സാധിക്കുന്ന അഭിപ്രായമാണ് ഉള്ളത്. അത് തീർച്ചയായും ഒറ്റക്കെട്ടായി കഴിഞ്ഞ ഉപതെരഞ്ഞെടുപ്പിൽ നമുക്ക് രണ്ട് വാർഡുകൾ തിരിച്ചു പിടിക്കാൻ സാധിച്ചു. അപ്പോൾ മുസ്ലിം ലീഗിന്റെ ശക്തി കൊണ്ടാണ്, അങ്ങനെയുള്ള ഒറ്റക്കെട്ടായ പ്രവർത്തനം കൊണ്ടാണ് അങ്ങനെ നമുക്ക് സാധിക്കാൻ സാധിച്ചത്. അപ്പോൾ അത് ഈ തെരഞ്ഞെടുപ്പിലും ആവർത്തിച്ചുകൊണ്ട് നല്ലൊരു വിജയം നേടാൻ ഈ ഗ്രാമ സന്ദേശ യാത്ര കൊണ്ട് നമുക്ക് സാധിക്കട്ടെ. ಮುಸ್ಲಿಂ ಲೀಗ್ ಜಿಲ್ಲಾ ಕೋಶಾಧಿಕಾರಿ ಪಿಎಂ ಮುನೀರ್ ಹಾಜಿ, ಮಂಡಲ ಮುಸ್ಲಿಂ ಲೀಗ್ ಪ್ರಧಾನ ಕಾರ್ಯದರ್ಶಿ ಟಿಎಂ ಇಕ್ಬಾಲ್, ಮಂಡಲ ಕೋಶಾಧಿಕಾರಿ ಕೆಬಿ ಕುഞ്ഞാമു ಹಾಜಿ, ಕಾರ್ಯದರ್ಶಿ ಕೆಎ ಅಬ್ದುಲ್ಲ ಕುഞ്ഞി, ಮುಸ್ಲಿಂ ಲೀಗ್ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಎಎ ಜಲೀಲ್, ಏರಿಯಾಲ್ ಮೊಹಮ್ಮದ್ ಕುഞ്ഞി, ಮುಸ್ಲಿಂ ಲೀಗ್ ಪಂಚಾಯತ್ ಪದಾಧಿಕಾರಿಗಳಾದ ನೂರುದ್ದೀನ್ ಕೊಟಕುನು, ಕೆಬಿ ಅಶ್ರಫ್, ಅಧ್ಯಕ್ಷೆ ಅಡ್ವೊಕೇಟ್ ಸಮೀರಾ ಫೈಸಲ್, ಉಪಾಧ್ಯಕ್ಷ ಮುಜೀಬ್ ಕಂಬಾರ್, ಎಂಎ ನಜೀಬ್, ರಾಫಿ ಏರಿಯಾಲ್ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಮಂಜೇಶ್ವರ ರೈಲು ನಿಲ್ದಾಣದ ಬಳಿಯ ರಾಘವ್ ಜಂಕ್ಷನ್ ಸರ್ವಿಸ್ ರಸ್ತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಆಟೋ ನಿಲ್ದಾಣವನ್ನು ತೆಗೆದುಹಾಕಲು ಮಾಡಿದ ಪ್ರಯತ್ನ ಉದ್ವಿಗ್ನತೆಗೆ ಕಾರಣವಾಗಿದೆ. ಜಿಲ್ಲಾಧಿಕಾರಿಯಿಂದ ಸ್ಪಷ್ಟ ಆದೇಶ ಪಡೆಯದೆ ಅಧಿಕೃತ ಕ್ರಮಗಳನ್ನು ಪ್ರಾರಂಭಿಸಿದ ಕಾರಣಕ್ಕಾಗಿ ಆಟೋ ಚಾಲಕರು ಮತ್ತು ಕಾರ್ಮಿಕ ಸಂಘಟನೆಗಳು ತೀವ್ರವಾಗಿ ಪ್ರತಿಕ್ರಿಯಿಸಿದವು. ಮಂಜೇಶ್ವರ ರೈಲು ನಿಲ್ದಾಣದ ಬಳಿಯ ರಾಘವ್ ಜಂಕ್ಷನ್ ಸರ್ವಿಸ್ ರಸ್ತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಆಟೋ ನಿಲ್ದಾಣವನ್ನು ತೆಗೆದುಹಾಕಲು ಮಾಡಿದ ಪ್ರಯತ್ನ ಉದ್ವಿಗ್ನತೆಗೆ ಕಾರಣವಾಗಿದೆ. ಜಿಲ್ಲಾಧಿಕಾರಿಯಿಂದ ಸ್ಪಷ್ಟ ಆದೇಶ ಪಡೆಯದೆ ಅಧಿಕೃತ ಕ್ರಮಗಳನ್ನು ಪ್ರಾರಂಭಿಸಿದ ಕಾರಣಕ್ಕಾಗಿ ಆಟೋ ಚಾಲಕರು ಮತ್ತು ಕಾರ್ಮಿಕ ಸಂಘಟನೆಗಳು ತೀವ್ರವಾಗಿ ಪ್ರತಿಕ್ರಿಯಿಸಿದವು. ಆಟೋ ನಿಲ್ದಾಣಕ್ಕೆ ಸಂಬಂಧಿಸಿದ ಪರಿಸ್ಥಿತಿಯನ್ನು ಚರ್ಚಿಸಲು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಯುಎಲ್ಸಿಸಿ ಗುತ್ತಿಗೆ ಕಂಪನಿ ಮತ್ತು ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ಕರೆಯಲಾಗುವುದು ಎಂದು ಅಧಿಕಾರಿಗಳು ಈ ಹಿಂದೆ ಭರವಸೆ ನೀಡಿದ್ದರು. ಇದರ ನಂತರ ಆಟೋ ಚಾಲಕರು ಉಪವಿಭಾಗೀಯ ಅಧಿಕಾರಿಗಳ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು.
ಆದಾಗ್ಯೂ ಬುಧವಾರ ಬೆಳಿಗ್ಗೆ ಜಿಲ್ಲಾಧಿಕಾರಿಯಿಂದ ಸ್ಪಷ್ಟ ಆದೇಶವಿಲ್ಲದ ಕಾರಣ ಗುತ್ತಿಗೆ ಕಂಪನಿಯ ಅಧಿಕಾರಿಗಳು ಮತ್ತು ಕಾರ್ಮಿಕರು ಸ್ಥಳಕ್ಕೆ ತಲುಪಿ ಆಟೋ ನಿಲ್ದಾಣವನ್ನು ತೆಗೆದುಹಾಕುವ ಕಾರ್ಯಕ್ಕೆ ಮುಂದಾದರು. ಇದು ತೀವ್ರ ಆತಂಕ ಮತ್ತು ಪ್ರತಿಭಟನೆಗೆ ಕಾರಣವಾಯಿತು. ಈ ಮಧ್ಯೆ ಎಐಟಿಯುಸಿ ಕಾರ್ಮಿಕರು ಆ ಪ್ರದೇಶಕ್ಕೆ ತಲುಪಿ ಆಟೋ ಚಾಲಕರ ಬೇಡಿಕೆಗಳನ್ನು ಬೆಂಬಲಿಸಿದರು ಮತ್ತು ಗುತ್ತಿಗೆದಾರರ ಕೆಲಸವನ್ನು ನಿಲ್ಲಿಸಿದರು. ಸ್ಥಳೀಯರು ಹಾಗೂ ಚಾಲಕರಿಂದ ತೀವ್ರ ವಿರೋಧ ವ್ಯಕ್ತವಾದುದರಿಂದ ಪ್ರತಿಭಟನೆಗಳು ತೀವ್ರಗೊಂಡಿತು. ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ಮಂಜೇಶ್ವರ ಪೊಲೀಸರು ಸ್ಥಳಕ್ಕೆ ತಲುಪಿ ಜಿಲ್ಲಾಧಿಕಾರಿಗಳ ಸ್ಪಷ್ಟ ಆದೇಶವಿಲ್ಲದೆ ಯಾವುದೇ ನಿರ್ಮಾಣ ಕಾರ್ಯ ಮುಂದುವರಿಸಲು ಸಾಧ್ಯವಿಲ್ಲ ಎಂದು ಗುತ್ತಿಗೆದಾರರಿಗೆ ಸ್ಪಷ್ಟಪಡಿಸಿದಾಗ ಉದ್ವಿಗ್ನತೆ ತಾತ್ಕಾಲಿಕವಾಗಿ ಶಾಂತಗೊಂಡಿತು. ಸ್ಥಳೀಯ ನಿವಾಸಿಗಳಾದ ಅಶ್ರಫ್ ಕುಂಜತ್ತೂರು, ಅಬೂಬಕರ್ ಸಿದ್ದಿಕ್, ಕುഞ്ഞി, ಸಕರಿಯಾ, ಇಸಾಕ್ ಹಾಗೂ ಇತರ ಸ್ಥಳೀಯ ನಾಯಕರು ಪ್ರತಿಭಟನೆಯ ನೇತೃತ್ವ ವಹಿಸಿದರು. ಸಾರ್ವಜನಿಕ ಬಳಕೆಗಾಗಿ ಆಟೋ ನಿಲ್ದಾಣವನ್ನು ತೆಗೆದುಹಾಕುವ ಮೊದಲು ಅಗತ್ಯ ತಪಾಸಣೆ ಮತ್ತು ಸಭೆಗಳನ್ನು ನಡೆಸಬೇಕಾಗಿತ್ತು. ಇಲ್ಲದಿದ್ದರೆ ಈ ಕ್ರಮವನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ ಎಂದು ಮುಖಂಡರು ಸ್ಪಷ್ಟಪಡಿಸಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ತಂಬಾಕು ಮುಕ್ತ ಪ್ರದೇಶ, ತಂಬಾಕು ಮುಕ್ತ ಶಾಲೆಯ ಸಂದೇಶವನ್ನು ಹರಡುವ ಭಾಗವಾಗಿ ಗೌರ್ಮೆಂಟ್ ಫಿಶರಸ್ ಯುಪಿ ಸ್ಕೂಲ್ ಅಡ್ಕತಬೈಲ್ನಲ್ಲಿ ಜಾಗೃತಿ ರ್ಯಾಲಿ ಆಯೋಜಿಸಲಾಯಿತು. ಮದರ್ ಪಿಟಿಎ ಅಧ್ಯಕ್ಷೆ ಪ್ರಿಯಾಂಕಾ ಚಾಲನೆ ನೀಡಿದರು. ತಂಬಾಕು ಮುಕ್ತ ಪ್ರದೇಶ, ತಂಬಾಕು ಮುಕ್ತ ಶಾಲೆಯ ಸಂದೇಶವನ್ನು ಹರಡುವ ಭಾಗವಾಗಿ ಗವರ್ಮೆಂಟ್ ಫಿಶರೀಸ್ ಯುಪಿ ಸ್ಕೂಲ್ ಅಡ್ಕತಬೈಲ್ ವಿದ್ಯಾರ್ಥಿಗಳು ರ್ಯಾಲಿ ಆಯೋಜಿಸಿದರು. ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ಸ್ಕೂಲ್ ಚಾಲೆಂಜ್ ಪ್ರೋಗ್ರಾಂ ಸಂಬಂಧಿಸಿ ವಿದ್ಯಾರ್ಥಿಗಳು ಆಯೋಜಿಸಿದ ಜಾಗೃತಿ ರ್ಯಾಲಿಗೆ ಮದರ್ ಪಿಟಿಎ ಅಧ್ಯಕ್ಷೆ ಪ್ರಿಯಾಂಕಾ ಚಾಲನೆ ನೀಡಿದರು. ಸಭೆಯಲ್ಲಿ ಶಾಲಾ ಪ್ರಾಂಶುಪಾಲರಾದ ಪ್ರದೀಪ್ ಕುಮಾರ್ ಯು, ಕಾರ್ಯಕ್ರಮ ಸಂಯೋಜಕ ಮನೋಜ್ ಕುಮಾರ್ ಕೆವಿ ಮೊದಲಾದವರು ಮಾತನಾಡಿದರು. ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ರ್ಯಾಲಿಯ ಭಾಗವಾಗಿ ತಂಬಾಕು ವಿರೋಧಿ ಜಾಗೃತಿ ಅಭಿಯಾನದಲ್ಲಿ ಸೇರಿಕೊಂಡರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕದ ಆಶ್ರಯದಲ್ಲಿ ರಂಗಚಿನ್ನಾರಿ ಕಾಸರಗೋಡು ಇವರ ಸಹಕಾರದೊಂದಿಗೆ ಸಾಹಿತಿ ಡಾಕ್ಟರ್ ಲಲಿತಾ ಎಸ್.ಎನ್. ಭಟ್ ಸಂಸ್ಮರಣಾ ಕಾರ್ಯಕ್ರಮ ನಡೆಯಿತು. ಕಾಸರಗೋಡು ಕರಂದಕಾಡಿನ ಪದ್ಮಗಿರಿ ಕಲಾ ಕುಟೀರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಹಿರಿಯ ರಂಗಕರ್ಮಿ ಕಾಸರಗೋಡು ಚಿನ್ನ ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಆಶ್ರಯದಲ್ಲಿ ರಂಗಚಿನ್ನಾರಿ ಕಾಸರಗೋಡು ಇವರ ಸಹಕಾರದೊಂದಿಗೆ ಕಸಾಪ ಗಡಿನಾಡ ಘಟಕದ ಮಾಜಿ ಅಧ್ಯಕ್ಷೆ ಸಾಹಿತಿ ಡಾಕ್ಟರ್ ಲಲಿತಾ ಎಸ್.ಎನ್. ಭಟ್ ಸಂಸ್ಮರಣಾ ಕಾರ್ಯಕ್ರಮ ನಡೆಯಿತು. ಕಾಸರಗೋಡು ಕರಂದಕಾಡಿನ ಪದ್ಮಗಿರಿ ಕಲಾ ಕುಟೀರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಿರಿಯ ರಂಗಕರ್ಮಿ, ಚಲನಚಿತ್ರ ನಟ ಕಾಸರಗೋಡು ಚಿನ್ನ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಕಸಾಪ ಕೇರಳ ಗಡಿನಾಡ ಘಟಕದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೊಡಿ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದ ಅಂಗವಾಗಿ ವಿವಿಧ ಉಪನ್ಯಾಸಕರಿಂದ ಉಪನ್ಯಾಸ ನಡೆಯಿತು. ನಾರಿ ಚಿನ್ನಾರಿ ಕಾಸರಗೋಡು ಅಧ್ಯಕ್ಷೆ ಸವಿತಾ ಟೀಚರ್, ಖ್ಯಾತ ಲೇಖಕಿ ಡಾಕ್ಟರ್ ಮಹೇಶ್ವರಿ ಯು, ಶಿಕ್ಷಕಿ ಕವಿತಾ ಕೂಡ್ಲು ಉಪನ್ಯಾಸ ನೀಡಿದರು. ರಂಗಚಿನ್ನಾರಿ ನಿರ್ದೇಶಕ ಕೋಳಾರು ಸತೀಶ್ ಚಂದ್ರ ಭಂಡಾರಿ, ನ್ಯಾಯವಾದಿ ಥೋಮಸ್ ಡಿಸೋಜಾ, ಕಾಸರಗೋಡು ಜಿಲ್ಲಾ ಕನ್ನಡ ಲೇಖಕರ ಸಂಘದ ಕಾರ್ಯಾಧ್ಯಕ್ಷ ಪ್ರೊಫೆಸರ್ ಪಿ.ಎನ್. ಮೂಡಿತ್ತಾಯ, ಗಮಕ ಕಲಾ ಪರಿಷತ್ತು ಕೇರಳ ಗಡಿನಾಡ ಘಟಕ ಅಧ್ಯಕ್ಷ ತೆಕ್ಕೇಕರೆ ಶಂಕರನಾರಾಯಣ ಭಟ್, ಹಿರಿಯ ಸಾಹಿತಿ ವೈ ಸತ್ಯನಾರಾಯಣ ಕಾಸರಗೋಡು, ಗಡಿನಾಡ ಚೇತನ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ರಾಧಾಕೃಷ್ಣ ಕೆ ಉಳಿಯತಡ್ಕ, ಸಾಹಿತಿ ವಿಜಯಲಕ್ಷ್ಮಿ ಶಾನ್ಭೋಗ್, ಕನ್ನಡ ನೌಕರರ ಸಂಘ ಮಾಜಿ ಅಧ್ಯಕ್ಷ ಜಯನಾರಾಯಣ ತಾಯನ್ನೂರು, ಉಪನ್ಯಾಸಕಿ ಲಕ್ಷ್ಮಿ, ಶಶಿಕಲಾ ಕಾಂಜಂಗಾಡ್, ಕವಯಿತ್ರಿ ದಿವ್ಯಾಗಟ್ಟಿ ಪರಕ್ಕಿಲ, ಪುರುಷೋತ್ತಮ ಭಟ್, ಎಂ ಸಂಜೀವ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಕಸಾಪ ಗೌರವ ಕಾರ್ಯದರ್ಶಿ ಶೇಖರ ಶೆಟ್ಟಿ ಬಾಯಾರು ಪ್ರಾರ್ಥನೆ ಹಾಡಿದರು. ಕಾಸರಗೋಡು ಸರ್ಕಾರಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಆಶಲತಾ ಸ್ವಾಗತಿಸಿ, ಕವಯಿತ್ರಿ ವಿದ್ಯಾವಾಣಿ ಮಠದ ಮೂಲೆ ಧನ್ಯವಾದವಿತ್ತರು. ಕಸಾಪ ಕೇರಳ ಗಡಿನಾಡ ಘಟಕದ ಸಂಘಟನಾ ಕಾರ್ಯದರ್ಶಿ ವಿಶಾಲಾಕ್ಷ ಪುತ್ರಕಳ ಕಾರ್ಯಕ್ರಮ ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಕ್ರಮವಾಗಿ ದನಗಳನ್ನು ಕಳ್ಳ ಸಾಗಾಟನೆ ಮಾಡುತ್ತಿದ್ದ ಮಲಯಾಳಿ ಯುವಕ ಪುತ್ತೂರು ಪೊಲೀಸರ ವಶಕ್ಕೆ. ಕೇರಳ ಕರ್ನಾಟಕ ಗಡಿಯಲ್ಲಿರುವ ಈಶ್ವರಮಂಗಲದಲ್ಲಿ ಘಟನೆ. ಕಾಸರಗೋಡಿನ ಪ್ರಿಯ ಶಿಕ್ಷಕ ಪ್ರೊಫೆಸರ್ ವಿ ಗೋಪಿನಾಥನ್ ಇನ್ನಿಲ್ಲ. ಮಲಪುರಂನ ನಿಲಂಬೂರಿನಲ್ಲಿ ಹೃದಯಾಘಾತದಿಂದ ನಿಧನ. ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಪ್ರತಿಯೊಂದು ಸ್ಥಳೀಯ ಸಹಕಾರಿ ಸಂಸ್ಥೆಗಳು ಮುಂಚೂಣಿಯಲ್ಲಿವೆ. ಶಾಸಕ ಸಿ.ಎಚ್. ಕುಂಜಾಂಬು ಹೇಳಿಕೆ. ಮುಸ್ಲಿಂ ಲೀಗ್ ಮೊಗ್ರಾಲು ಪುತ್ತೂರು ಪಂಚಾಯತ್ ಕಮಿಟಿ ಆಶ್ರಯದಲ್ಲಿ ಗ್ರಾಮ ಸಂದೇಶ ಯಾತ್ರೆ. ಮುಸ್ಲಿಂ ಲೀಗ್ ಜಿಲ್ಲಾಧ್ಯಕ್ಷ ಕಲ್ಲಟ್ರ ಮಾಹಿನ್ ಹಾಜಿ ಅವರಿಂದ ಉದ್ಘಾಟನೆ. ಮಂಜೇಶ್ವರದಲ್ಲಿ ಆಟೋ ನಿಲ್ದಾಣವನ್ನು ತೆಗೆದುಹಾಕಲು ಮಾಡಿದ ಪ್ರಯತ್ನ. ಆಟೋ ಚಾಲಕರು ಹಾಗೂ ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.